ತಕ್ಷಣವೇ ಇದು ಜಾರಿಗೆ ಬರಬೇಕು. ಆ ರೀತಿಯಾಗಿ ಸುಗ್ರೀವಾಜ್ಞೆ ಮೂಲಕ ಇದನ್ನು ಜಾರಿಗೆ ತರೋದಕ್ಕೆ ಸರ್ಕಾರ ತೀರ್ಮಾನ ಮಾಡಿದೆ. ಕಾನೂನು ಕರಡು ತಯಾರಿಸಿರುವಂತಹ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ನಾಳೆ ಇದು ನಾವು ಜಾರಿ ಮಾಡೋದಕ್ಕೆ ಮುಂದಾಗ್ತಾ ಇದ್ದೀವಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ದೂರು ಕೊಡದೇ ಇದ್ದರೂ ಕೂಡ ಸುಮೋಟೋ ಕೇಸ್ ಅಡಿಯಲ್ಲಿ ಕೇಸ್ ದಾಖಲಿಸುವಂತಹ ಒಂದು ನಿಯಮ ಇದು. ಕೇಸ್ ಕೊಡಲಿ ಬಿಡಲಿ ಅದು ಸೆಕೆಂಡರಿ. ಸುಮೋಟೋ ಕೇಸ್ ದಾಖಲಾಗುತ್ತೆ. ಇನ್ನು ಮೇಲೆ ಕರಡನ್ನು ಸ್ವಯಂ ಪರಿಶೀಲನೆ ಮಾಡಿದ ಬಳಿಕ ನಾಳೆನೇ ಸಂಪುಟದಲ್ಲಿ ಮಂಡನೆ ಆಗತ್ತೆ ಅಂತ ಕಾನೂನು ಸಚಿವರು ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಕೆಲವು ವಿಚಾರದಲ್ಲಿ ನಾವಿಬ್ಬರು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಬೇಕಾಗಿದೆ. ಆ ಚರ್ಚೆಯನ್ನು ಇವತ್ತೇ ಸಾಯಂಕಾಲ ಮಾಡ್ತಾ ಇದ್ದೀವಿ. ಬಹುತೇಕ ಅಂಶಗಳ ಬಗ್ಗೆ ಈಗಾಗಲೇ ನಾವು ಒಂದು ಅಂತಿಮ ನಿರ್ಣಯಕ್ಕೆ ಬಂದಿದ್ದೇವೆ. ಒಟ್ಟು ಉದ್ದೇಶ ಏನು ನಮ್ಮ ಗ್ರಾಹಕರಿಗೆ, ಸಣ್ಣ ಸಾಲ ತೆಗೆದುಕೊಂಡವರಿಗೆ ಏನು ಕಿರುಕುಳ ನಡೀತಾ ಇದೆ, ಹಿಂಸೆ ನಡೀತಾ ಇದೆ, ಕಿರು ಸಾಲ ಪಡೆದ ಅವರಿಗೆ ಅಮಾನವೀಯವಾಗಿ ಇವತ್ತು ವಸೂಲಿ ಕ್ರಮಗಳಾಗ್ತಾ ಇದ್ದಾವೆ. ಆ ಹಿನ್ನೆಲೆಯೊಳಗೆ ಇವತ್ತು ಏನು ತಮ್ಮ ಆತ್ಮಧೈರ್ಯವನ್ನು ಸ್ಥೈರ್ಯವನ್ನು ಕಳೆದುಕೊಳ್ಳುವಂಥ ಏನು ಸನ್ನಿವೇಶ ಸೃಷ್ಟಿಯಾಗ್ತದೆ, ಅದಕ್ಕೆ ಸರ್ಕಾರ ವಸೂಲಿ ಮಾಡ್ತಕ್ಕಂಥದ್ದನ್ನು ಈಗ ಸರ್ಕಾರ ಭಾಳ ಗಂಭೀರವಾಗಿ ಗಮನಿಸಿದೆ ಮತ್ತು ಭಾಳ ಇದಕ್ಕೆ ಏನಾದರೂ ಒಂದು ನಾವು ಕ್ರಮ ಮಾಡಲೇಬೇಕು ಅಂತ ಹೇಳಿ ಅನೇಕ ಜನ ತಾವು ನೋಡಿದಾಗೆ ಸೂಸೈಡ್ ಮಾಡ್ಕೊಂಡಿದ್ದಾರೆ, ಅನೇಕ ಜನ ಊರು ಬಿಟ್ಟಿದ್ದಾರೆ, ಮನೆಗಳನ್ನು ಬಿಟ್ಟಿದ್ದಾರೆ. ಇಂಥದ್ದು ಯಾವುದೂ ಕೂಡ ಒಂದು ಇಂತಹ ಸಮಾಜದಲ್ಲಿ ಆಗಬಾರ್ದು ಅಂತೇಳಿ ಅದಕ್ಕೆ ಇದನ್ನು ನಿಲ್ಲಿಸಬೇಕು ತ್ವರಿತವಾಗಿ ಅಂತೇಳಿ ಈಗ ಕೊಹೆಸಿವ್ ಆ್ಯಕ್ಷನನ್ನು ನಾವು ತಗೋಬೇಕು ಅಂತ ಹೇಳಿ ಈ ಕಾನೂನನ್ನು ಸುಗ್ರೀವ ಅರ್ಜೆನ್ಸಿ ಏನಿದೆ ಅಂತ ಹೇಳಿದ್ರೆ ನಮಗೆ ಸೆಷನ್ ಇನ್ನೂ ಕೂಡ ಬಹುಶಃ ಮಾರ್ಚ್ನಲ್ಲಿ ಸೆಷನ್ ಬರುತ್ತೆ. ಅಷ್ಟುವರೆಗೂ ಕಾಯೋದು ಬೇಡ. ಈಗಾಗಲೇ ಅಲ್ಲಲ್ಲೇ ಸೂಸೈಡ್ ಆಗಿರೋದನ್ನು ಕೇಳಿದ್ವಿ. ಆಮೇಲೆ ಊರುಗಳು ಬಿಟ್ಟು ಹೋಗ್ತಾ ಇದ್ದಾರೆ ಅಂತೇಳಿ ಪ್ರತಿನಿತ್ಯ ನಮಗೆ ಇವತ್ತು ಮಾಧ್ಯಮದಲ್ಲಿ ಎಲ್ಲ ಕಡೆ ಬರ್ತಾ ಇದೆ. ಇನ್ನು ಹೊಸ ಕಾನೂನು ಜಾರಿಯಾಗುತ್ತೆ. ಹೊಸ ಕಾನೂನಿನ ಕಾಯ್ದೆಗಳೇನು, ಅದೇ ರೀತಿಯಾಗಿ ಏನೇನು ನಿಯಮಗಳು ಇರುತ್ತೆ ಅಂತ ನೋಡೋದಾದರೆ, ಹಣಕಾಸು ವ್ಯವಹಾರ ನಡೆಸೋರು ಕಡ್ಡಾಯವಾಗಿ RBI ಗೈಡ್ಲೈನ್ಸ್ಗಳ ಅಂಡರಲ್ಲಿ ನೋಂದಣಿ ಮಾಡಿಸಲೇಬೇಕು. ಸಾಲ ನೀಡುವಂಥದ್ದಾಗಿರಲಿ ಅಥವಾ ಸಾಲವನ್ನು ವಸೂಲಾತಿ ಮಾಡುವಂಥದ್ದಾಗಿರಬಹುದು, ಎರಡರಲ್ಲೂ ಕೂಡ ಪಾರದರ್ಶಕತೆ ಕಂಪಲ್ಸರಿ. ರಿಸರ್ವ್ ಬ್ಯಾಂಕಿನ ಮಾರ್ಗಸೂಚಿಗಳ ಅನ್ವಯ ಸಾಲ ಕೊಡುವಂಥದ್ದು, ಸಾಲವನ್ನು ಮತ್ತೆ ಮರಳಿ ಪಡೆದುಕೊಳ್ಳುವಂಥದ್ದು, ವಸೂಲಿ ಮಾಡುವಂಥದ್ದು ಎರಡೂ ಕೂಡ ರಿಸರ್ವ್ ಬ್ಯಾಂಕ್ನ ಮಾರ್ಗಸೂಚಿಗಳ ಅನ್ವಯನೇ ಆಗಬೇಕು. ಸಂಸ್ಥೆ ಪ್ರಾರಂಭಿಸಿದ 30 ದಿನಗಳ ಒಳಗಾಗಿ ಅದನ್ನು RBI ಗೈಡ್ಲೈನ್ಸ್ಗಳ ಅಂಡರ್ ನೋಂದಣಿ ಮಾಡಬೇಕು. ಇದು ಕಡ್ಡಾಯ. ಯಾವುದೇ ಸಂದರ್ಭದಲ್ಲಿ ಬೇಕಾದರೂ ಕೂಡ ಸಂಸ್ಥೆಯ ಹಕ್ಕನ್ನು ಮೊಟಕು ಕೂಡ ಗೊಳಿಸಬಹುದು. ಭಾರತೀಯ ನಾಗರಿಕ ಸುರಕ್ಷತಾ ಕಾಯ್ದೆ 103, 104ರ ಅಡಿಯಲ್ಲಿ ಕ್ರಮಕ್ಕೆ ಅವಕಾಶ ಇದೆ. ಕಾಯ್ದೆ ಇದೆ ಈಗಾಗಲೇ. ಇದರ ಅಡಿಯಲ್ಲಿ ಈಗ ರಾಜ್ಯ ಸರ್ಕಾರ ರಕ್ಷಣೆ ನೀಡೋದಕ್ಕೆ ಅಂತ ಹೋಗ್ತಾ ಇದೆ. ಸಂಸ್ಥೆಯನ್ನು ಸೀಸ್ ಆ್ಯಂಡ್ ಸರ್ಚ್ ಮಾಡೋದಕ್ಕೆ ಪೊಲೀಸರಿಗೂ ಕೂಡ ಅವಕಾಶ ಕೊಡುತ್ತೆ. ವ್ಯಕ್ತಿಗೆ ಸಾಲ ಕೊಡುವಂಥದ್ದು, ಬಡ್ಡಿ ದರದಲ್ಲಿ ಎಲ್ಲವೂ ಕೂಡ ಪಾರದರ್ಶಕ ಆಗಿರಬೇಕು. ಸಾಲ ಏನೋ ಒಂದು ಕೊಡ್ತೀನಿ, ಅದಾದ ನಂತರ ನನಗೆ ಎಷ್ಟು ಬೇಕು ಅಷ್ಟು ನಾನು ಬಡ್ಡಿ ದರ ಹಾಕ್ಕೊಳ್ತೀನಿ, ಈ ರೀತಿ ನಡೆಯೋದಿಲ್ಲ. ಸಾಲ ನೀಡಿಕೆ ಅದೇ ರೀತಿಯಾಗಿ ವಸೂಲಾತಿ ವೇಳೆ ಸಂಸ್ಥೆಯಿಂದ ರಿಜಿಸ್ಟರ್ ಮಾಡಿಸುವಂಥದ್ದು ಕಡ್ಡಾಯ. ಅದು RBI ಗೈಡ್ಲೈನ್ಸ್ ಅಂಡರ್ ಕಂಪಲ್ಸರಿ, ಅದು ರಿಜಿಸ್ಟ್ರೇಷನ್ ಆಗಲೇಬೇಕು. ಇನ್ನು ನೋಂದಣಿ ಮಾಡಿಕೊಳ್ಳದ ಸಂಸ್ಥೆಗಳು ಯಾವುದೇ ಕಾರಣಕ್ಕೂ ಕೂಡ ಸಾಲ ಕೊಡುವಂತಿಲ್ಲ. ನೋಂದಣಿ ಇಲ್ಲದೆ ವಸೂಲಿ ಕೂಡ ಮಾಡುವಂತಿಲ್ಲ. ಮಾಡಿದ್ದೇ ಆದರೆ ಶಿಕ್ಷೆ ಕಡ್ಡಾಯ. ಇದು ಕಂಪಲ್ಸರಿ, ಎಲ್ರಿಗೂ ಕೂಡ ಗೊತ್ತಿರಲೇಬೇಕು. ಯಾವುದೇ ಒಂದು ಮೈಕ್ರೋ ಫೈನಾನ್ಸು RBI ಗೈಡ್ಲೈನ್ಸ್ ಅಂಡರ್ ನೋಂದಣಿ ಆಗಿರದೇ ಇದ್ದರೆ ಅವರ ಸಾಲವನ್ನು ವಾಪಸ್ ಅವರು ಕೇಳುವಂತಿಲ್ಲ. ಒಂದು ವೇಳೆ ಮಾಡಿದರೂ ಕೂಡ, ವಾಪಸ್ ವಸೂಲಿ ಮಾಡಿದರೂ ಕೂಡ ಅಂಥವರ ವಿರುದ್ಧ ಶಿಕ್ಷೆ ಕಡ್ಡಾಯ. ಲೋನ್ ಕಾರ್ಡ್ನಲ್ಲಿ ಸ್ಥಳೀಯ ಭಾಷೆಯಲ್ಲೇ ಡೀಟೇಲ್ಸ್ ಇರಬೇಕು. ಏನೋ ಇಂಗ್ಲೀಷ್ ಭಾಷೆಯಲ್ಲಿ ನಾನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು ಮತ್ತೊಂದು ಮಗದೊಂದು ಇದನ್ನೆಲ್ಲ ಬರ್ಕೊಳ್ತೀನಿ, ಡೀಟೇಲ್ಸ್ ಏನಿರುತ್ತೆ ಎಲ್ಲವೂ ಕೂಡ ಸ್ಥಳೀಯ ಭಾಷೆಯಲ್ಲೇ ಮಾಹಿತಿಗಳನ್ನು ಕೊಡಬೇಕು. ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದೇ ಆದರೆ ಸಂಸ್ಥೆ ಇಲ್ಲವೇ ವ್ಯಕ್ತಿಯ ವಿರುದ್ಧ ಶಿಕ್ಷೆಯನ್ನು ಜಾರಿ ಮಾಡಲಾಗುತ್ತೆ. ಕನಿಷ್ಠ 6 ತಿಂಗಳ ಸಜೆ, 10,000 ದಂಡ ವಿಧಿಸಲಾಗುತ್ತೆ. ಗರಿಷ್ಠ 3 ವರ್ಷಗಳವರೆಗೆ ಜೈಲು ಶಿಕ್ಷೆ, 1 ಲಕ್ಷದವರೆಗೆ ದಂಡ ವಿಧಿಸುವಂತಹ ಒಂದು ಪ್ರಾತಿನಿಧ್ಯತೆ ಈ ಒಂದು ಕಾನೂನಿನ ಅಡಿಯಲ್ಲಿ ನೀಡಲಾಗುತ್ತೆ. ಹೀಗಾಗಿ ರಾಜ್ಯ ಸರ್ಕಾರ ಈಗ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳೋದಕ್ಕೆ ಅಂತ ಮುಂದಾಗ್ತಾ ಇದೆ. ನಾಳೆ ಸುಗ್ರೀವಾಜ್ಞೆ ಮೂಲಕ
ಇದು ಜಾರಿಯಾಗುತ್ತೆ. ಅದಾದ ನಂತರ ಯಾರ್ಯಾರಿಗೆ ಕಿರುಕುಳ ನೀಡಲಾಗ್ತಾ ಇತ್ತು, ಯಾಕಂದರೆ ಎಲ್ಲೇ ಮೀರ್ತಾ ಇದೆ ಈ ಕಿರುಕುಳ. ರೈತರು, ಸರ್ಕಾರಿ ಶಿಕ್ಷಕರು, ಸರ್ಕಾರಿ ಅಧಿಕಾರಿಗಳು ಕೂಡ ಇದರಿಂದ ಹೊರತಾಗಿಲ್ಲ. ಅನೇಕರು ಆತ್ಮಹತ್ಯೆ ಮಾಡ್ಕೊಳ್ತಾ ಇರೋದಕ್ಕೆ ರಾಜ್ಯ ಸರ್ಕಾರ ಈಗ ಕಠಿಣ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗ್ತಾ ಇದೆ.